ವೆಲ್ಕಮ್ ಟು ಬಯೋ ಜಿಕೆ ಅಕಾಡೆಮಿ. ಈ ದಿನ ನಾವು ಪಂಚಭೂತಗಳೆಲ್ಲಾದ ಒಂದು ಈ ನೀರಿನ ಬಗ್ಗೆ ಮಾತಾಡೋಣ. ವಾಟರ್ ನೋಡಿ, ವಾಟರ್ ಬಗ್ಗೆ ಮಾತಾಡ್ಬೇಕಂದ್ರೆ ಅದು ಸ್ವಲ್ಪ ಹಿನ್ನೆಲೆ ಹೋಗೋಣ. ನೋಡಿ, ವಾಟರ್ ಇದ್ರ ರಾಸಾಯನಿಕ ಸೂತ್ರ H2O. ಇದನ್ನ ನಾವು ಓಡೋಮೀಟರ್ ಮುಖಾಂತರ ನಾವು ತಯಾರು ಮಾಡ್ಬೋದು. ಇದು ಕೆಮಿಸ್ಟ್ರಿ ಒಂದು ಲ್ಯಾಬೊರೇಟರಿಯಲ್ಲಿ ಕೆಲವೊಬ್ಬ ಸೈಂಟಿಸ್ಟ್ ತಯಾರು ಮಾಡಿರ್ತಾನೆ. ಅವ್ರ ಹೆಸರು ಬಂದ್ಬಿಟ್ಟು ಹೆನ್ರಿ ಕ್ಯಾವೆಂಡಿಶ್. ಸೊ ಈಸ್ ದ ಫೌಂಡರ್ ಆಫ್ ವಾಟರ್ ಅಂತ ಕರಿತೀವಿ ನಾವು. ಹೈಡ್ರೋಜನ್ ಮಾಲಿಕ್ಯೂಲ್ ಎರಡು ಇರಬೇಕು, ಒಂದು ಆಕ್ಸಿಜನ್ ಮಾಲಿಕ್ಯೂಲ್ ಇರಬೇಕು, ಎರಡು ಸೇರ್ಕೊಂಡ್ರೆ ವಾಟರ್ ಆಗುತ್ತೆ ಅಂತೇಳಿ ಇವ್ರು ಫೈಂಡ್ ಔಟ್ ಮಾಡ್ತಾರೆ. ಇದು ಗೊತ್ತಿರಬೇಕು. ನೆಕ್ಸ್ಟ್ ಇದನ್ನ ಯೂನಿವರ್ಸಲ್ ಸಾಲ್ವೆಂಟ್ ಅಂತ ಕರಿತೀವಿ. ಯಾಕಪ್ಪ ಅಂದ್ರೆ ತನ್ನಲ್ಲಿ ಎಲ್ಲಾ ಒಂದು ಕೆಮಿಕಲ್ಸ್ ನಾಗಿರ್ಬೋದು, ತನ್ನಲ್ಲಿ ಎಲ್ಲಾ ದ್ರಾವಣಗಳನ್ನ ಅಂದ್ರೆ ಲಿಕ್ವಿಡ್ಸ್ ನಾಗಿರ್ಬೋದು ಕರಗಿಸಿಕೊಳ್ಳುವಂತ ಒಂದು ಕೆಪಾಸಿಟಿ ಈ ಒಂದು ಸಾರ್ವತ್ರಿಕ ದ್ರಾವಕ ಯೂನಿವರ್ಸಲ್ ಸಾಲ್ವೆಂಟ್ ಈ ವಾಟರ್ ಮಾತ್ರ ಇದೆ. ಇದು ನಮ್ಗೆ ಗೊತ್ತಿರಬೇಕು. ನೆಕ್ಸ್ಟ್ ಈ ವಾಟರ್ ಬಂದ್ಬಿಟ್ಟು 3 ಫಾರ್ಮ್ ನಾಗ ಎಕ್ಸಿಸ್ಟ್ ಆಗ್ತದ. ಒಂದು ಸಾಲಿಡ್ ಫಾರ್ಮ್ ಅದು ಐಸ್, ಲಿಕ್ವಿಡ್ ಫಾರ್ಮ್ ವಾಟರ್, ಗ್ಯಾಸ್ ಫಾರ್ಮ್ ವಾಟರ್ ವೇಪರ್ ಅಂತ ಕರಿತೀವಿ. ನೆಕ್ಸ್ಟ್ ನೋಡಿ, ವಾಟರ್ ಇಡೀ ನಮ್ಮ ಭೂಮಿ ಮೇಲೆ ಎಷ್ಟಾಯ್ತು ಅಂತ ನೋಡ್ಕೊಂಡ್ರೆ 71% ಕವರ್ ಆಗಿದೆ. ಇನ್ನು ಉಳಿದಿದ್ದು 29% ಲ್ಯಾಂಡ್ ಇದೆ. ನಮ್ಗೆ ವಾಟರ್ 71% ಇದೆ ಅಂದ್ರೆ ಆ 71% ಅಲ್ಲಿ 97% ಸಾಲ್ಟ್ ವಾಟರ್ ಇರೋದು. ಎಷ್ಟು 3% ಮಾತ್ರ ಕುಡಿಲಿಕ್ಕೆ ಯೋಗ್ಯವಾದಂತ ಸ್ವೀಟ್ ವಾಟರ್, ಇಟ್ ಮೀನ್ಸ್ ಫ್ರೆಶ್ ವಾಟರ್ ಇದೆ. ಇದು ಕ್ಲಾರಿಟಿ ಇರಬೇಕು. 97% ಸಾಲ್ಟ್ ವಾಟರ್, 3% ಓನ್ಲಿ ಫ್ರೆಶ್ ವಾಟರ್. ನೆಕ್ಸ್ಟ್ ಇದು ಇಂಪಾರ್ಟೆಂಟ್. ನೆಕ್ಸ್ಟ್ ಆ ಫ್ರೆಶ್ ವಾಟರ್ ಅಲ್ಲಿ ಅದೇ 3% ಅಲ್ಲಿ ಮತ್ತೆ ಟಾಪ್ ಎಲ್ಲಿ ಸಿಗುತ್ತೆ ಅಂತ ಪ್ರಶ್ನೆ ಕೇಳ್ತಾನೆ. ಅದು ಗ್ಲೇಸಿಯರ್ಸ್ ಮತ್ತೆ ಐಸ್ ಬರ್ಗ್ಸ್ ಅಲ್ಲಿ ಸಿಗುತ್ತೆ. ಇದು ಕ್ಲಾರಿಟಿ ಇರಬೇಕು. ಅದೇ ಹೈಯೆಸ್ಟ್, ಅಲ್ಲಿ ಮಾತ್ರ ಜಾಸ್ತಿ ಸಿಗೋದು. ಫಾರ್ ಎಕ್ಸಾಂಪಲ್ ಹಿಮಾಲಯದಲ್ಲಿ ನಮ್ಗೆ ಒಂದು ಮಂಜುಗಡ್ಡೆ ಕರೆಯಿದಾಗ ನಮ್ಗೆ ಸೀನಿಯರ್ ಆಗಿ ಗಂಗಾ ನದಿಯಲ್ಲಿ, ಬ್ರಹ್ಮಪುತ್ರ ನದಿಯಲ್ಲಿ, ಸಿಂಧು ನದಿಯಲ್ಲಿ ಹರ್ಕೊಂಡು ಬರ್ತಾನೆ ಇರುತ್ತೆ. ನೋಡಿ, ಆ ಒಂದು ಬ್ರಹ್ಮಪುತ್ರ, ಗಂಗಾ, ಯಮುನಾ ನದಿಯಲ್ಲಿ ನೀರು ಹರಿದು ಲಾಸ್ಟ್ಗೆ ಸಮುದ್ರದಲ್ಲಿ ರೀಚ್ ಆಗುತ್ತೆ. ಯಾವ್ದ್ರಲ್ಲಿ? ಅರಬ್ಬಿ ಸಮುದ್ರ ಆಗಿರ್ಬೋದು, ಇದು ಯಾವ್ದು ಇಂಡಸ್ ರಿವರ್. ನೆಕ್ಸ್ಟ್ ಈ ಕಡೆ ಗಂಗಾ ರಿವರ್ ಮತ್ತು ಬ್ರಹ್ಮಪುತ್ರ ರಿವರ್ ಬಂದ್ಬಿಟ್ಟು ಬೇ ಆಫ್ ಬೆಂಗಾಲ್ ಅಲ್ಲಿ ರೀಚ್ ಆಗುತ್ತೆ. ಈ ತರ ನೀರು ಕುಡಿಲಿಕ್ಕೆ ಬಳಸ್ಕೋಬೇಕು, ಅಗ್ರಿಕಲ್ಚರ್ ಬಳಸ್ಕೋಬೇಕು, ಬಟ್ ಸಮುದ್ರಕ್ಕೆ ರೀಚ್ ಆಗ್ಬಾರ್ದು ಅಂತೇಳಿ ಒಂದು ಪ್ಲಾನ್ ಹಾಕೊಂತಾರೆ. ಅಂದ್ರೆ ನಮ್ಗ್ ನಾವೇ ಯೂಸ್ ಮಾಡ್ಕೋಬೇಕು, ವೇಸ್ಟ್ ಆಗ್ಲಾರ್ದಂಗ ಲ್ಯಾಂಡ್ ಅಲ್ಲೇ ಬಳಸ್ಕೋಬೇಕಂತ ಒಂದು ಪ್ಲಾನ್ ಹಾಕ್ತಾರೆ. ಅದೇ ನಾವು ಈ ಒಂದು ಇಂಪಾರ್ಟೆಂಟ್ ನೋಡಿ, ಈ ಒಂದು ಗಂಗಾ ಕಾವೇರಿ ಯೋಜನೆ ಅಂತ ಕರಿತೀವಿ. ಅಂದ್ರೆ ಗಂಗಾ ರಿವರ್ ಇಂದ ಹಿಡಿದು ಕಾವೇರಿ ರಿವರ್ ಈ ಒಂದು ಬರುವಂತ ಲ್ಯಾಂಡ್ ಅಲ್ಲಿ ಕನೆಕ್ಟ್ ಮಾಡೋದು. ಅದು ಪೈಪ್ಸ್ ಆದ್ರೆ ಆಗ್ಬೋದು, ಕಾಲುವೆಗಳಾದ್ರೂ ಕಟ್ಬೋದು. ಒಟ್ಟು ಯಾವ್ದೇ ರೀತಿ ವೇಸ್ಟ್ ವಾಟರ್ ಅಂದ್ರೆ ಆ ವಾಟರ್ ಬಂದ್ಬಿಟ್ಟು ವೇಸ್ಟ್ ಆಗ್ಲಾರ್ದಂಗ ಲ್ಯಾಂಡ್ ಅಲ್ಲಿ ಬಳಸ್ಕೊಳ್ಳಿಕ್ಕೆ ಇದನ್ನ ಒಂದು ಗಂಗಾ ಕಾವೇರಿ ಯೋಜನೆ ಜಾರಿಗೆ ತರ್ತಾರೆ. ಅಂಡ್ ವಿಶ್ವ ಜಲ ದಿನ ಅಂದ್ರೆ ವಾಟರ್ ಡೇ ಯಾವಾಗ ಯೂಸ್ ಮಾಡ್ತಾರೆ ಅಂತ ಕೇಳ್ತಾರೆ. March 22 ಅನ್ನೋದು ಗೊತ್ತಿರ್ಬೇಕು ನಮ್ಗೆ. ನೆಕ್ಸ್ಟ್ ಈ ಒಂದು ವಾಟರ್ ನಮ್ಗೆ ಗೊತ್ತಿದೆ ಯಾವ ಆಪರೇಷನ್ ಆಗುತ್ತೆ ಅಂದ್ರೆ ನೀರ್ ಅನ್ನೋದು ಒಂದು ಆವಿರಿ ಆಗ್ತಾ ಇರ್ತದೆ. ನೆಕ್ಸ್ಟ್ ಅಲ್ಲಿ ಕಂಡೆನ್ಸೇಷನ್ ಆಗ್ತದೆ, ಮೋಡ ಫಾರ್ಮೇಶನ್ ಆಗ್ತದೆ, ಮತ್ತೆ ಪ್ರಿಸಿಪಿಟೇಷನ್ ಮುಖಾಂತರ ಅಂದ್ರೆ ಮಳೆ ಫಾರ್ಮೆಟ್ ಅಲ್ಲಿ ಬಂದ್ಬಿಡುತ್ತೆ. ಇದು ವಾಟರ್ ಸೈಕಲ್ ಅನ್ನೋದು ಕ್ಲಾರಿಟಿ ಇರಬೇಕು. ನೆಕ್ಸ್ಟ್ ಇದನ್ನ ವಾಟರ್ ಯಾವ ತರ ಸೇವ್ ಮಾಡಬಹುದು ಅಂತಂದ್ರೆ ರೇನ್ ವಾಟರ್ ಹಾರ್ವೆಸ್ಟಿಂಗ್ ಅಂತ ಕರಿತೀವಿ. ಇದು ಪ್ರೋಗ್ರಾಮ್ಸ್ ಮುಖಾಂತರ ಗೌರ್ಮೆಂಟ್ ಸಪೋರ್ಟ್ ಮಾಡ್ತಾನೆ ಇದೆ. ಅದೇ ಆ ಒಂದು ಚೌಕಟ್ಟಿನಲ್ಲಿ ನೋಡ್ತಾ ಹೋದ್ರೆ ರಾಜೇಂದ್ರ ಸಿಂಗ್ ಅಂತ ಹೇಳಿ ಬರ್ತಾರೆ. ಅವರು ವಾಟರ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕರಿತೀವಿ. ಯಾಕಂದ್ರೆ ರಾಜಸ್ಥಾನದಲ್ಲಿ ಜೊಹಾಡ್ಗಳನ್ನ ತಯಾರು ಮಾಡ್ತಾರೆ, ಅದ್ರ ಮುಖಾಂತರ ವಾಟರ್ ಸೇವ್ ಮಾಡ್ತಾರೆ. ಮಳೆ ನೀರ್ನ ಕೊಯ್ಲು ಅಂತ ಕರಿತೀವಿ. ತಮಿಳುನಾಡಲ್ಲಿ ಕೂಡ ಜಾರಿಗೆ ತಂದಿದ್ದಾರೆ, ಇವನ್ ಕರ್ನಾಟಕದಲ್ಲೂ ಕೂಡ ತರುತ್ತಿದ್ದಾರೆ. ನೆಕ್ಸ್ಟ್ ಎಲ್ಲಾ ತಲ್ಲಿ ನಾವು ವಾಟರ್ನ ಸೇವ್ ಮಾಡೋದು ನೋಡ್ಕೋಬೇಕು. ಯಾಕಂದ್ರೆ ಇತ್ತೀಚೆಗೆ ವಾಟರ್ದು ತುಂಬಾ ಪ್ರಾಬ್ಲಮ್ಸ್ ಆಗ್ತಿದೆ. ನಾವು ಎಷ್ಟು ಸೇವ್ ಮಾಡ್ಕೊಂತೀವಿ, ಸುಸ್ಥಿರವಾಗಿ ಉಳಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ನೆಕ್ಸ್ಟ್ ನೋಡಿ, ಈ ಒಂದು ವಾಟರ್ ಕುಡಿಲಿಕ್ಕೆ ಯೋಗ್ಯತೆನೇ ಇದನ್ನೋ ಇಲ್ಲ ಅಂತ ಹೇಳಿ ಕೆಲವೊಂದು ರಿಪೋರ್ಟ್ ಬಿಡ್ತೇವೆ ನೋಡಿ. ಸ್ಟೇಟ್ ಅಲ್ಲಿ ಕರ್ನಾಟಕ ಸ್ಟೇಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅನ್ನೋದಿದೆ, ರೀಸೆಂಟ್ ಆಗಿ ರಿಪೋರ್ಟ್ ಬಿಟ್ಟಿದೆ. A ಗ್ರೇಡ್, B ಗ್ರೇಡ್, C ಗ್ರೇಡ್, D ಗ್ರೇಡ್ ಅಂತ ಕ್ಯಾಟಗರಿ ಮಾಡ್ಕೊಂತ ಹೋಗ್ತಾರೆ. A ಗ್ರೇಡ್ ಇದ್ರೆ ಕುಡಿಲಿಕ್ಕೆ ಯೋಗ್ಯತೆ, B ಗ್ರೇಡ್ ಇತ್ತಂದ್ರೆ ಮನೆ ಬಳಸಲಿಕ್ಕೆ ಯೂಸ್ ಆಗುತ್ತೆ, C ಗ್ರೇಡ್ ಇತ್ತಂದ್ರೆ ಬೇರೆ ಬೇರೆ ಒಂದು ಕೆಲ್ಸಕ್ಕೆ ಯೂಸ್ ಮಾಡೋದು, D ಗ್ರೇಡ್ ಅಂದ್ರೆ ನಾರ್ಮಲ್ ವಾಟರ್, ಅದು ಒಂಥರ ವೇಸ್ಟೆಡ್ ಇದ್ದಂಗೆ. ಬಟ್ ಈ ರಿಪೋರ್ಟ್ ಅಲ್ಲಿ ನಮ್ಗೆ ಕಂಡು ಬಂದಿದ್ದ ಆಶ್ಚರ್ಯವಾದ ಸಂಗತಿ ಏನಂದ್ರೆ ಕುಡಿಲಿಕ್ಕೆ ಯೋಗ್ಯವಾಗಿ ಇರುವಂತ ಯಾವ ನದಿನೂ ನಮ್ ಸ್ಟೇಟ್ ಅಲ್ಲಿ ಇಲ್ಲ, ಕರ್ನಾಟಕದಲ್ಲಿ ಅನ್ನೋ ಕ್ಲಾರಿಟಿ ಇರಬೇಕು. ಇನ್ನ B ಕ್ಯಾಟಗರಿಲಿ ಕೂಡ ಮನೆ ಬಳಕೆ ಯೂಸ್ ಮಾಡ್ಬೇಕಂತ ಹೇಳಿದೆ. ಅದು ಕೂಡ ಯಾವ್ದು ಕ್ಯಾಟಗರಿಯಲ್ಲಿ ಒಂದು ರಿವರ್ ಬರ್ತಿಲ್ಲ, ಎಕ್ಸೆಪ್ಟ್ ಒಂದ್ ಯಾವ್ದೋ ಭೀಮಾ ರಿವರ್ ಅಲ್ಲ, ಐ ಥಿಂಕ್ ನೇತ್ರಾವತಿ ರಿವರ್ ಆಗಿರ್ಬೋದು. ಅದೊಂದು ಬಿಟ್ರೆ ಯಾವ ರಿವರ್ ಮನೆ ಬಳಕೆ ಕೂಡ ಯೂಸ್ ಮಾಡಕ್ ಬರ್ಲಾರ್ದಂಗ ಪರಿಸ್ಥಿತಿಗೆ ಬಂದಿದೆ. ಇದಕ್ಕೆ ಕಾರಣನೇ ಪೊಲ್ಯೂಷನ್. ಕುಡಿಲಿಕ್ಕೆ ಯೋಗ್ಯವಾಗಿರುವಂತ ಯಾವ ನದಿನೂ ಇಲ್ಲ. ಅದಕ್ಕೋಸ್ಕರ ಎಲ್ಲರೂ ಇತ್ತೀಚೆಗೆ ಒಂದು ಪ್ರಜ್ಞಾವಂತರಾಗಿ ಪೊಲ್ಯೂಷನ್ ಅಂತ ಮಾಡ್ತಾನೆ ಇದಾರೆ ಒಂದ್ ಸೈಡ್, ಬಟ್ ಇನ್ನೊಂದ್ ಸೈಡ್ ಫಿಲ್ಟರ್ ವಾಟರ್ನ ಕುಡಿತಿದ್ದಾರೆ. ಫಿಲ್ಟರ್ ವಾಟರ್ನ ಪ್ಯೂರಿಫಿಕೇಶನ್ ಮಾಡ್ಕೊಂಡೆ ತನ್ಕಂತಿದ್ದಾರೆ ಮನೆಯಲ್ಲಿ. ಇದು ಒಂದು ಜವಾಬ್ದಾರಿ ಮಾಡ್ಕೊಂಡಿದ್ದಾರೆ. ಅದೇ ತರ ಒಂದು ಪೊಲ್ಯೂಷನ್ ಮಾಡ್ಲಾರ್ದಂಗ ಇದ್ರೆ ಎಲ್ಲ ಕಡೆನೂ ಚೆನ್ನಾಗಿರ್ತಿತ್ತು. ಓಕೆ, ಇರ್ಲಿ, ಅದೊಂದು ಅವ್ರವ್ರ ಡಿಸ್ಕ್ರಿಪ್ಷನರಿ ಪವರ್ ಬಿಟ್ಟಿದ್ದು. ನೆಕ್ಸ್ಟ್ ಟಾಪಿಕ್ ಹೋಗೋಣ. ಇದರಲ್ಲೇ ನೋಡಿ, ವಾಟರ್ಗೆ ಫ್ರೀಸಿಂಗ್ ಪಾಯಿಂಟ್ ಬಂದ್ಬಿಟ್ಟು 0°C, ಬಾಯ್ಲಿಂಗ್ ಪಾಯಿಂಟ್ ಬಂದ್ಬಿಟ್ಟು ಅಂದ್ರೆ ಕುದಿಯುವ ಶಕ್ತಿ 100°C ಇರುತ್ತೆ. ನೆಕ್ಸ್ಟ್ ಮ್ಯಾಕ್ಸಿಮಮ್ ಡೆನ್ಸಿಟಿ ಅದ್ರ ಸಾಂದ್ರತೆ ಎಲ್ಲಿರುತ್ತೆ ಅಂದ್ರೆ 4°C ಇರುತ್ತೆ. ಪ್ಯೂರ್ ವಾಟರ್ pH ಬಂದ್ಬಿಟ್ಟು 7 ಇರುತ್ತೆ.
ರೇನ್ ವಾಟರ್ ಪಿ ಎಚ್ ಮಾತ್ರ 5.6 ಇರುತ್ತೆ, ಆಸಿಡಿಟಿ ಇರುತ್ತೆ ನೋಡಿ, ಅದಕ್ಕೆ ಆಸಿಡ್ ರೇನ್ಫಾಲ್ ಕೂಡ ಆಗ್ಬೋದು ಅಂತ ಹೇಳಿದ್ದು. ಇದು ನಮಗೆ ಕ್ಲಾರಿಟಿ ಇರಬೇಕು ನೋಡಿ. ಇನ್ನೊಂದು ಫ್ಯೂಚರ್, ಬ್ಯೂಟಿಫುಲ್ ಫ್ಯೂಚರ್ ಫಾರ್ ವಾಟರ್ ಏನಿದೆ ಅಂತಂದ್ರೆ ಅನಾಮಲಸ್ ಎಕ್ಸ್ಪೆನ್ಷನ್ ಆಫ್ ವಾಟರ್ ಅಂತ ಕರಿತೀವಿ ನೋಡಿ. ಸಾಮಾನ್ಯವಾಗಿ ಎಲ್ಲಾ ಒಂದು ಲಿಕ್ವಿಡ್ಗಳು ಟೆಂಪರೇಚರ್ ಕಡಿಮೆ ಆದಂಗಲ್ಲ ಆ ಒಂದು ಸಂಕುಚಿತ ಆಗ್ತಾನೆ ಇರ್ತದ, ಅಂದ್ರೆ ಕಂಪ್ರೆಸ್ ಆಗ್ತಾನೆ ಇರ್ತದ. ಬಟ್ ಯಾವಾಗ ವಾಟರ್ ಮಾತ್ರ 4 ಡಿಗ್ರಿ ಸೆಲ್ಸಿಯಸ್ ಬಂದ ತಕ್ಷಣ ಮ್ಯಾಕ್ಸಿಮಮ್ ಡೆನ್ಸಿಟಿ ತೋರಿಸಿ 4 ಡಿಗ್ರೀಸ್ ಇಂದ 3, 2, 1 ಬರೋದ್ರೊಳಗ ಅದು ಎಕ್ಸ್ಪಾನ್ಷನ್ ಆಗ್ತದ. ಎಲ್ಲಾ ಒಂದು ಲಿಕ್ವಿಡ್ಗಳು ಮಾತ್ರ ಕಂಪ್ರೆಷನ್ ಆಗ್ತದ, ವಾಟರ್ ಮಾತ್ರ ಎಕ್ಸ್ಪಾನ್ಷನ್ ಆಗ್ತದ. ಈ ಒಂದು ಬ್ಯೂಟಿಫುಲ್ ಫೀಚರ್ ಇರೋದ್ರಿಂದನೇ ಆ ಒಂದು ಲೇಕ್ಗಳಲ್ಲಾಗಿರ್ಬೋದು, ಕೆಲವೊಂದು ಐಸ್ ಗಡ್ಡೆ ಇರುವಂತ ಒಂದು ಜಾಸ್ತಿ ಕೋಲ್ಡ್ ಇರುವಂತ ಏರಿಯಾದಲ್ಲಿ ನೀರಿನ ಪದರಲ್ಲಿ ಮಾತ್ರ ಐಸ್ ಗಡ್ಡೆ ಫಾರ್ಮೇಶನ್ ಆಗಿ ಒಳಗಡೆ ನೀರು ಹಂಗೆ ಇರುತ್ತೆ ಟೆಂಪರೇಚರ್ ಮೇಂಟೈನ್ ಮಾಡಿ. ಅದಕ್ಕೋಸ್ಕರ ಮೀನುಗಳು ಬದುಕ್ತವೆ ಒಳಗಡೆ. ಮೇಲೆ ಎಲ್ಲ ಐಸ್ ಗಡ್ಡೆ ಫಾರ್ಮೇಶನ್ ಆಗಿದ್ರು ಕೂಡ ಕೆಳಗಡೆ ಇರುವಂತ ಲೇಯರ್ ಅಲ್ಲಿ ಮೀನುಗಳು ಬದುಕ್ತಾ ಅನ್ನೋದು ಕ್ಲಾರಿಟಿ ಇರಬೇಕು. ಇದು ಅನಾಮಲಸ್ ಎಕ್ಸ್ಪೆನ್ಷನ್ ಆಫ್ ವಾಟರ್ ಅನ್ನೋದು ಇಂಪಾರ್ಟೆಂಟ್ ಫೀಚರ್. ನೆಕ್ಸ್ಟ್ ನೋಡಿ, ಟೈಪ್ಸ್ ಆಫ್ ವಾಟರ್ ಬಗ್ಗೆ ಮಾತಾಡೋಣ. ವಾಟರ್ ಅಲ್ಲಿ ಫ್ರೆಶ್ ವಾಟರ್ ಅಂತಂದ್ರೆ ಇದರ ಯಾವ್ದೇ ರೀತಿ ಜಾಸ್ತಿ ಸಾಲ್ಟ್ ಇರಲ್ಲ, ಲೋ ಸಾಲ್ಟ್ ಕಂಟೆಂಟ್ ಇರುತ್ತೆ. ಎಕ್ಸಾಂಪಲ್ ರಿವರ್ಸ್ ಆಗಿರ್ಬೋದು, ಲೇಕ್ಸ್ ಆಗಿರ್ಬೋದು, ಮತ್ತೆ ಇನ್ನೊಂದು ಪಾಂಡ್ಸ್ ಆಗಿರ್ಬೋದು. ನೆಕ್ಸ್ಟ್ ಅದೇ ತರ ಸಾಲ್ಟ್ ವಾಟರ್ ಅಲ್ಲಿ ತುಂಬಾ ಸಾಲ್ಟ್ ಕಂಟೆಂಟ್ ಇರುತ್ತೆ, ಅದು ಓಷನ್, ಸಮುದ್ರ ನಾವೆಲ್ಲ ನೋಡಿದೀವಿ. ನೆಕ್ಸ್ಟ್ ಹಾರ್ಡ್ ವಾಟರ್ ಅಂದ್ರೆ ಬ್ಯೂಟಿಫುಲ್ ಆಗಿ ನೆನ್ಪಿಟ್ಕೊಳ್ಳಿ, ಬೋರ್ವೆಲ್ ವಾಟರ್ ಆಗಿರ್ಬೋದು, ಗ್ರೌಂಡ್ ವಾಟರ್ ಆಗಿರ್ಬೋದು, ಅಲ್ಲಿ ಹಾರ್ಡ್ ವಾಟರ್ ಇರುತ್ತೆ. ಅಲ್ಲಿ ಯಾಕೆ ಹಾರ್ಡ್ ವಾಟರ್ ಕರೀತಾರೆ ಅಂದ್ರೆ ಅದರಲ್ಲಿ ಕ್ಯಾಲ್ಸಿಯಂ, ಮೆಗ್ನೀಷಿಯಂ ಅನ್ನೋ ಕಾಂಪೋನೆಂಟ್ ಜಾಸ್ತಿ ಇರುತ್ತವೆ. ಎಲ್ಲಿ ಕ್ಯಾಲ್ಸಿಯಂ, ಮೆಗ್ನೀಷಿಯಂ ಒಂದು ಸಾಲ್ಟ್ಸ್ ಇರ್ತಾವೋ ಅದು ನಮ್ಗೆ ಹಾರ್ಡ್ ವಾಟರ್ ಅಂತ ಕರಿತೀವಿ. ಈ ಮಿನರಲ್ಸ್ ಅಲ್ಲಿ ಇರಲೇಬೇಕು. ನೆಕ್ಸ್ಟ್ ಸಾಫ್ಟ್ ವಾಟರ್ ಅಂತಂದ್ರೆ ತುಂಬಾ ಕಡಿಮೆ ಇರುತ್ತೆ, ಇದ್ರಾಗ ತುಂಬಾ ಲೆದರ್ ಅನ್ನೋದು ಅಂದ್ರೆ ಬುರುಗ್ ಅನ್ನೋದು ಈಸಿಯಾಗಿ ಫಾರ್ಮೇಶನ್ ಮಾಡ್ಬಿಡುತ್ತೆ ಸಾಫ್ಟ್ ವಾಟರ್ ನೋಡಿ. ಸಾಫ್ಟ್ ವಾಟರ್ ಇಂದ ನಾವೇನಾದ್ರೂ ಬಟ್ಟೆ ವಾಶ್ ಮಾಡಕ್ ಹೋದ್ರೆ ಬುರುಗು ಜಾಸ್ತಿ ಬರುತ್ತೆ. ಹಾರ್ಡ್ ವಾಟರ್ ಇಂದ ಬಟ್ಟೆ ವಾಶ್ ಮಾಡ್ಲಿಕ್ಕೆ ಹೋದ್ರೆ ಬುರುಗು ಬರಲ್ಲ. ಇದು ಕ್ಲಾರಿಟಿ ಇರಬೇಕು. ಇದು ಕೂಡ ಪ್ರಶ್ನೆ ಕೇಳಿದಾನೆ ನೋಡಿ. ಸಾಫ್ಟ್ ವಾಟರ್ ಎಕ್ಸಾಂಪಲ್ ಅಂತಂದ್ರೆ ರೇನ್ ವಾಟರ್ ಆಗಿರ್ಬೋದು, ಡಿಸ್ಟಿಲ್ ವಾಟರ್ ಆಗಿರ್ಬೋದು. ನೋಡಿ, ವಾಟ್ ಈಸ್ ಡಿಸ್ಟಿಲ್ ವಾಟರ್ ಅಂದ್ರೆ ಡಿಸ್ಟಿಲ್ ವಾಟರ್ ಯಾವುದೇ ಕಾರಣಕ್ಕೂ ಮಿನರಲ್ಸ್ ಇರಲ್ಲ. ಇದನ್ನ ಎಲ್ಲಿ ಯೂಸ್ ಮಾಡಬಹುದು ಅಂದ್ರೆ ಫಾರ್ ಎಕ್ಸಾಂಪಲ್ ಕಾರ್ ಬ್ಯಾಟ್ರಿಯಲ್ಲಿ ಯೂಸ್ ಮಾಡ್ತಾ ಇರ್ತೀವಿ, ಮತ್ತೆ ಕೆಲವೊಂದು PUC ಓದುವಂತ ಮಕ್ಕಳಿಗೆ ಲ್ಯಾಬೊರೇಟರಿಲಿ ಯೂಸ್ ಮಾಡ್ತಾ ಇರ್ತಾರೆ, ಕೆಮಿಸ್ಟ್ರಿ ಲ್ಯಾಬ್ ಅಲ್ಲಿ ಯೂಸ್ ಮಾಡ್ತಾ ಇರ್ತಾರೆ, ಫ್ಯಾಕ್ಟರೀಸ್ ಅಲ್ಲಿ ಯೂಸ್ ಮಾಡ್ತಾ ಇರ್ತೀವಿ. ಇದು ಕ್ಲಾರಿಟಿ ಇರಬೇಕು. ನೆಕ್ಸ್ಟ್ ಡಿಸ್ಟಿಲ್ ವಾಟರ್ ಬಗ್ಗೆ ಮಾತಾಡಿದೆ ನಾನು. ನೆಕ್ಸ್ಟ್ ಮಿನರಲ್ಸ್ ಬಗ್ಗೆ ಮಾತಾಡೋಣ. ಮಿನರಲ್ಸ್ ಅಂತಂದ್ರೆ ಆ ಒಂದು ವಾಟರ್ ಅಲ್ಲೇ ಪ್ಯೂರಿಫೈ ಆಗಿರ್ಬೇಕು, ಅದಕ್ಕೆ ಮತ್ತೆ ಮಿನರಲ್ಸ್ ಇರಬೇಕು. ಈ ತರ ವಾಟರ್ನ ಇತ್ತೀಚೆಗೆ ಈ ಒಂದು ಏನ್ ಸೆಲೆಬ್ರಿಟೀಸ್ ಆಗಿರ್ಬೋದು, ತುಂಬಾ ರಿಚ್ ಆಗಿರುವಂತ ಇವರೆಲ್ಲ ಯೂಸ್ ಮಾಡ್ತಿದ್ರ. ಬಟ್ ಎಲ್ಲರೂ ಬಳಸ್ಕೋಬೇಕು, ವಾಟರ್ ಅಲ್ಲಿ ಪ್ಯೂರಿಫೈ ಆಗಿರ್ಬೇಕು, ಜೊತೆಗೆ ಮಿನರಲ್ ಇರಬೇಕು. ಈ ತರ ವಾಟರ್ ಕುಡಿದ್ರೇನೆ ಮನುಷ್ಯ ಆರೋಗ್ಯವಾಗಿರ್ತಾನೆ. ಇಲ್ಲಾಂತಂದ್ರೆ ಏನೇನೋ ಸಮಸ್ಯೆ ಬರುತ್ತೆ. ಫಾರ್ ಎಕ್ಸಾಂಪಲ್ ಫ್ಲೋರಿನ್ ಕಡಿಮೆ ಆಗ್ಬಿಡ್ತು ಅಂತಂದ್ರೆ ಆಟೋಮೆಟಿಕಲಿ ಒಂದು ಟೀತ್ಸ್ ಪ್ರಾಬ್ಲಮ್ ಬರುತ್ತೆ. ಅದ್ರಲ್ಲಿ ಕ್ಯಾಲ್ಸಿಯಂ ಪ್ರಾಬ್ಲಮ್ ಆಯ್ತಂದ್ರೆ ಬೋನ್ಸ್ ಪ್ರಾಬ್ಲಮ್ ಬರುತ್ತೆ. ಈ ತರ ಮ್ಯಾಗ್ನೀಷಿಯಂ ಕಡಿಮೆ ಆಯ್ತು ಅಂತಂದ್ರೆ ಹಾರ್ಟ್ ಪ್ರಾಬ್ಲಮ್ಸ್ ಬರ್ತದೆ. ಈ ತರ ತುಂಬಾ ಸಮಸ್ಯೆಗಳು ಅನ್ನೋದು ಉಂಟಾಗ್ತಾ ಮತ್ತು ಸೊ ನ್ಯೂಟ್ರಿಷನ್ಸ್ ಅಂದ್ರೆ ಎಸ್ಪೆಷಲಿ ಮಿನರಲ್ಸ್ ವಾಟರ್ ಅಲ್ಲಿ ಇರಬೇಕಾಗಿದ್ದು ಇಂಪಾರ್ಟೆಂಟ್ ಆಗಿ ನಾವು ನೋಡ್ಕೋಬೇಕು. ನೆಕ್ಸ್ಟ್ ಡಿಸ್ಟ್ರಿಬ್ಯೂಷನ್ ಬಗ್ಗೆ ಮಾತಾಡಿದೀವಿ, ಯೂಸಸ್ ಕೂಡ ಮಾತಾಡಿದೀವಿ. ಈ ತರನು ಪ್ರಶ್ನೆ ಕೇಳ್ತಾನೆ ಗೊತ್ತಿರ್ಲಿಲ್ಲ. ನೆಕ್ಸ್ಟ್ ಟೈಪ್ಸ್ ಆಫ್ ವಾಟರ್ ಅಂತ ನೋಡಿದ್ರೆ ಎಲ್ಲ ನೋಡ್ಕೊಂಡು ಬಂದಿವಿ. ಬಟ್ ಅದರಲ್ಲಿ ಇನ್ನೊಂದು ಮೇಜರ್ ನೋಡ್ಕೊಂಡ್ರೆ ಹಾರ್ಡ್ನೆಸ್ ಆಫ್ ವಾಟರ್ ಬೇಸಿಸ್ ಮೇಲೆ ಒಂದು ಟೆಂಪರರಿ ವಾಟರ್, ಇನ್ನೊಂದು ಪರ್ಮನೆಂಟ್ ವಾಟರ್ ಅಂತ ಇದೆ. ಹಾರ್ಡ್ನೆಸ್ ಆಫ್ ವಾಟರ್ ಅಂತಂದ್ರೆ ಅದ್ರ ಕ್ಯಾಲ್ಸಿಯಂ, ಮೆಗ್ನೀಷಿಯಂ ಸಾಲ್ಟ್ಸ್ ಇರಬೇಕು. ಇನ್ನ ಒಂದು ಟೆಂಪರರಿ ನೋಡಿ, ಹಾರ್ಡ್ನೆಸ್ ನಾಗ ಕ್ಯಾಲ್ಸಿಯಂ, ಮೆಗ್ನೀಷಿಯಂ ಇದ್ರೆ ಮಾತ್ರ ಹಾರ್ಡ್ನೆಸ್ ಆಫ್ ವಾಟರ್ ಅಂತ ಕರಿತೀವಿ. ಆ ಹಾರ್ಡ್ನೆಸ್ ನ ತೆಗಿಲಿಕ್ಕೆ 2 ಮೆಥಡ್ ಬಳಸ್ತೀವಿ. ಯಾಕಂದ್ರೆ ನಮಗೆ ಹಾರ್ಡ್ ವಾಟರ್ ನಮಗೆ ಬಳಸಲಿಕ್ಕೆ ತುಂಬಾ ಕಷ್ಟ. ಅದ್ರಲ್ಲಿ ಕ್ಯಾಲ್ಸಿಯಂ, ಮೆಗ್ನೀಷಿಯಂ ಇರೋದ್ರಿಂದ ಅದನ್ನ ಎಲ್ಲಾ ಕೆಲಸಗಳಿಗೆ ಬಳಸ್ಲಿಕ್ಕೆ ಆಗಲ್ಲ. ಸೊ ಅದಕ್ಕೋಸ್ಕರ ಹಾರ್ಡ್ನೆಸ್ ವಾಟರ್ ಇದ್ದಿದ್ದು ನಾವು ಸಾಫ್ಟ್ ವಾಟರ್ ಆಗಿ ಕನ್ವರ್ಟ್ ಮಾಡ್ಬೇಕು, ಬದಲಾವಣೆ ಮಾಡ್ಬೇಕು. ಸಾಫ್ಟ್ ವಾಟರ್ ಮಾಡ್ಬೇಕಂದ್ರೆ 2 ಟೆಕ್ನಿಕ್ ಇದಾವೆ. ಒಂದು ಟೆಕ್ನಿಕ್ ಯಾವ್ದಂತಂದ್ರೆ ಟೆಂಪರಲಿ ರಿಮೂವ್ ಮಾಡ್ಬೋದು, ಇನ್ನೊಂದು ಪರ್ಮನೆಂಟ್ ಆಗಿ ರಿಮೂವ್ ಮಾಡ್ಬೋದು. ಟೆಂಪರಲಿ ರಿಮೂವ್ ಮಾಡ್ಬೇಕಂತಂದ್ರೆ ಬೈಕಾರ್ಬನೇಟ್ಸ್ ಮತ್ತೆ ಈ ಒಂದು ಬಾಯ್ಲಿಂಗ್ ಮಾಡ್ಬಿಟ್ರೆ ಸಾಕು. ಅಂದ್ರೆ ಬೈಕಾರ್ಬನೇಟ್ಸ್ ಆಡ್ ಮಾಡ್ಬಿಟ್ರೆ ಸಾಫ್ಟ್ ಆಗುತ್ತೆ, ಅಥವಾ ಬೇಯಿಸ್ಬಿಟ್ರೆ ಅಥವಾ ಒಂದು ಬಾಯ್ಲಿಂಗ್ ಮಾಡ್ಬಿಟ್ರೆ ಕೂಡ ಸಾಫ್ಟ್ ಆಗ್ತದೆ. ಯಾವ ಹಾರ್ಡ್ ವಾಟರ್ ಇದ್ದಿದ್ದು ಸಾಫ್ಟ್ ಆಗ್ತದೆ. ನೆಕ್ಸ್ಟ್ ಅದೇ ತರ ಪರ್ಮನೆಂಟ್ ಹಾರ್ಡ್ನೆಸ್ ರಿಮೂವ್ ಮಾಡ್ಬೇಕಂತಂದ್ರೆ ನಮಗಿರುವಂತ ಮೆಥಡ್ಸ್ ಒಂದು ವಾಷಿಂಗ್ ಸೋಡಾ ಅದಕ್ಕೆ ಆಡ್ ಮಾಡ್ಬೋದು, ಅಥವಾ ಜಿಯೋಲೈಟ್ ಬಳಸಬಹುದು, ಅಥವಾ ಅಯಾನ್ ಎಕ್ಸ್ಚೇಂಜ್ ಮೆಥಡ್ ಬಳಸಬಹುದು. ಈ 3 ಮೆಥಡ್ ಬಳಸಿ ನಾವು ಪರ್ಮನೆಂಟ್ ಹಾರ್ಡ್ನೆಸ್ ನ ರಿಮೂವ್ ಮಾಡಿ ಸಾಫ್ಟ್ ಆಗಿ ಮಾಡಬಹುದು. ಇದು ಕ್ಲಾರಿಟಿ ಇರಬೇಕು. ಯಾಕಂದ್ರೆ ಕ್ಯಾಲ್ಸಿಯಂ ಕ್ಲೋರೈಡ್, ಕ್ಯಾಲ್ಸಿಯಂ ಕಾರ್ಬನೇಟ್, ಮೆಗ್ನೀಷಿಯಂ ಕ್ಲೋರೈಡ್, ಮೆಗ್ನೀಷಿಯಂ ಕಾರ್ಬನೇಟ್ ಇವೆಲ್ಲ ಕೇಳ್ತಾ ಹೋಗ್ತಾನೆ. ಇದ್ರೆ ಯಾವ ಬರ್ತವೆ ಯಾವಿಲ್ಲ ಅಂತ ಹೇಳಿ ಸ್ವಲ್ಪ ಈಸಿಯಾಗಿ ನೆನ್ಪಿಟ್ಕೊಳ್ಳಿ. ನೋಡಿ, ಟೆಂಪರರಿ ಹಾರ್ಡ್ನೆಸ್ ಅಂತಂದ್ರೆ ಕ್ಯಾಲ್ಸಿಯಂ ಕಾರ್ಬನೇಟ್, ಮೆಗ್ನೀಷಿಯಂ ಕಾರ್ಬನೇಟ್ ಅಂತ ಗೊತ್ತಿರಬೇಕು. ಇದು ಇಂಪಾರ್ಟೆಂಟ್. ಪರ್ಮನೆಂಟ್ ಹಾರ್ಡ್ನೆಸ್ ವಾಟರ್ನಾಗ ಏನಿರುತ್ತೆ ಅಂತಂದ್ರೆ ಕ್ಯಾಲ್ಸಿಯಂ ಕ್ಲೋರೈಡ್, ಕ್ಯಾಲ್ಸಿಯಂ ಸಲ್ಫೈಡ್, ಮೆಗ್ನೀಷಿಯಂ ಕ್ಲೋರೈಡ್, ಮೆಗ್ನೀಷಿಯಂ ಸಲ್ಫೈಡ್ ಇವು ಪರ್ಮನೆಂಟ್ ಹಾರ್ಡ್ನೆಸ್ ವಾಟರ್ ಅಲ್ಲಿ ಸಿಗುತ್ತೆ. ಇದನ್ನ ರಿಮೂವ್ ಮಾಡ್ಲಿಕ್ಕೆ ನಾವು ಟೆಕ್ನಿಕ್ಸ್ ಬಳಸೋದು ಅಂತ ಹೇಳಿದೀನಿ. ನೆಕ್ಸ್ಟ್ ವಾಟರ್ ಅಂಡ್ ಎಲೆಕ್ಟ್ರಿಸಿಟಿ ಬಗ್ಗೆ ಒಂದ್ ಸ್ವಲ್ಪ ಮಾಹಿತಿ ನೋಡ್ತಾ ಹೋದ್ರೆ, ಪ್ಯೂರ್ ವಾಟರ್ ಅಲ್ಲಿ ಯಾವುದೇ ರೀತಿ ಎಲೆಕ್ಟ್ರಿಸಿಟಿ ಕಂಡಕ್ಟ್ ಮಾಡಲ್ಲ.
ಬಟ್ ಇನ್ ಕೇಸ್ ಸಾಲ್ಟ್ ವಾಟರ್ ನೋಡ್ಕೊಂಡ್ರೆ ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ ಕೇಳ್ತಾನೆ, ಇನ್ಕ್ರೀಸಿಂಗ್ ಆರ್ಡರ್ ಆಫ್ ಎಲೆಕ್ಟ್ರಿಸಿಟಿ ಅಂತ ಕೇಳಿದಾಗ ನಮಗೆ ನೋಡಿ ಸಾಲ್ಟ್ ವಾಟರ್ ಇಸ್ ಗ್ರೇಟರ್ ದನ್ ಪ್ಯೂರ್ ವಾಟರ್ ಅಂತ ಗೊತ್ತಿರಬೇಕು, ಇದು ಇಂಪಾರ್ಟೆಂಟ್. ಇನ್ನು ನೀರು ಸಾಮಾನ್ಯವಾಗಿ ಇಲ್ಲೆಲ್ಲಿ ಬಳಸುವಂತ ಎಲ್ಲರಿಗೂ ಗೊತ್ತಿದೆ. ಇನ್ನು ಜನರಲ್ ಪಾಯಿಂಟ್ಸ್ ನಾನು ಕೊಟ್ಟಿದ್ದೀನಿ. ಸೊ ಈ ಒಂದು ವಾಟರ್ ಬಗ್ಗೆ ಆಲ್ಮೋಸ್ಟ್ ಡಿಸ್ಕಸ್ ಮಾಡಿದ್ದೀನಿ. ನೋಡಿ ನಾವು ತರಕಾರಿ ಬಳಸ್ತಾ ಇರ್ತೀವಲ್ಲ, ಅಲ್ಲಿ ಕೂಡ ಜೆಲ್ಲಿ ಫಿಶ್ ಅಲ್ಲಿ 99% ವಾಟರ್ ಇದೆ. ಅದೇ ತರ ನಮ್ಮ ಕಲ್ಲಂಗಡಿಯಲ್ಲಿ 99% ಇದೆ. ಹಸಿರು ತರಕಾರಿ ನೋಡ್ಕೊಂಡ್ರೆ 90% ವಾಟರ್ ಇದೆ. ಟೊಮ್ಯಾಟೊ ಅಲ್ಲಿ 90% ಇದೆ. ಸೊ ಯಾವ್ದಾದ್ರಲ್ಲಿ ಎಷ್ಟು ಪರ್ಸೆಂಟ್ ಇದೆ ಅನ್ನೋದು ಕೂಡ ಜನರ ತಿಳ್ಕೊಂಡಿರ್ಬೇಕು. ಸೊ ಇಷ್ಟು ಸಂಕ್ಷಿಪ್ತ ಮಾಹಿತಿ ಅಬೌಟ್ ವಾಟರ್. ಸೊ ಇನ್ನೂ ಹೆಚ್ಚಿನದಾಗಿ ವಿಡಿಯೋಸ್ ಮಾಡ್ತೀವಿ. ದಯವಿಟ್ಟು ನೀವು ನಮ್ಗೆ ಸಪೋರ್ಟ್ ಮಾಡಿದ್ರೆ ಇನ್ನು ಕಂಟೆಂಟ್ ವಿಡಿಯೋಸ್ ನಾವು ಅಪ್ಲೋಡ್ ಮಾಡಿ ಟ್ರೈ ಮಾಡ್ತೀವಿ. ಪ್ಲೀಸ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಅಂಡ್ ಎಲ್ರಿಗೂ ಸ್ವಲ್ಪ ಸಜೆಸ್ಟ್ ಮಾಡಿ. ಕ್ವಾಲಿಟಿ ಕಂಟೆಂಟ್ ಇತ್ತಂದ್ರೆ ರೀಚ್ ಬೇಕಾಗುತ್ತೆ, ಸ್ವಲ್ಪ ನೀವು ಸಪೋರ್ಟ್ ಮಾಡಿದ್ರೆ ಆಗುತ್ತೆ. ಸೊ ಏನಾದ್ರೂ ತಪ್ಪುಗಳಿದ್ರೆ ಕ್ಷಮಿಸಿ. ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಕೆಲವೊಂದು ನಿಮ್ಗೆ ಏನ್ ಅನ್ಸಿಕ್ಕಿದೆ ಆಗ್ತಾ ಹೋಗ್ರಿ, ಅದಕ್ಕೆ ರಿಪ್ಲೈ ಕೊಡ್ತೀವಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್.